ನಾನು ಫುಲ್ಲು ಮಾತಾಡಿದ್ದೀನಿ. ಅದು ಬೋಲ್ಡು ಮಾತಾಡಿರೋದನ್ನ ಯಾವುದನ್ನು ಹಾಕಿಲ್ಲ. ಸ್ವಲ್ಪ ಕ್ಲಿಪ್ ಮಾಡಿಕೊಂಡು ಅದನ್ನ ಹಾಕ್ಬಿಟ್ಟು ಇವತ್ತು ವೀಕ್ಷಕರೇ ನೋಡಿದ್ರಲ್ಲ, ಮೊನ್ನೆ ಅಷ್ಟೇ ಕುಮಾರ್ ಅವರು ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಇವಾಗ ಏನಂತ ಹೇಳ್ತಿದ್ದಾರೆ ಅಂತಂದ್ಬಿಟ್ಟು. ಈಗ ಸೋಷಿಯಲ್ ಮೀಡಿಯಾ ಅಂದಿದ ತಕ್ಷಣ ಫಸ್ಟಿಗೆ ಬಾಯಿಗೆ ಬಂದಂಗೆ ಮಾತಾಡ್ಬಿಡೋದು, ಆ ನಂತರ ಇಲ್ಲ ನಾನು ಕೋಪದಲ್ಲಿ ಮಾತಾಡಿದೆ ಅಂತ ಈಗ ಹೇಳೋದು. ಈಗ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತದೆ ಅಂತ ಅವ್ರಿಗೂ ಕೂಡ ಗೊತ್ತು. ಸದ್ಯಕ್ಕೆ ಟ್ರೋಲ್ ಮಾಡೋದನ್ನ ನಿಲ್ಲಿಸಿ ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ. ಈಗ ಮೀಡಿಯಾ ಮುಂದೆ ಬಂದ್ಬಿಟ್ಟು ಒಂದು 4-5 ಚಾನಲ್ ಇರ್ಬೋದು, 4-5 ಚಾನಲ್ ಹತ್ರ ಮಾತಾಡಿದ್ರು. ಯಾಕಂದ್ರೆ ಗಿಲ್ಲಿ ನಟ ಅವರು ಹಾಗೆ ಹೀಗೆ ಟ್ಯಾಟೋ ಹಾಕಿಸ್ಕೊಂಡಿದ್ದೆ, ಬಂದು ಭೇಟಿ ಮಾಡ್ತೀನಿ ಅಂತ ಹೇಳಿದ್ರು, ಆದ್ರೆ ಭೇಟಿ ಮಾಡಲಿಲ್ಲ ಅಂತ ಇಲ್ಲಿ ಹೇಳಿದ್ರು. ಯಾಕಂದ್ರೆ ಅಷ್ಟೊಂದು ಬ್ಯುಸಿ ಇದ್ದಾರೆ. ಬಟ್ ಈ ರೀತಿಯಾಗಿ ಅವ್ರು ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಟ್ಟು ಈ ರೀತಿಯಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಅಭಿಮಾನಿಗಳು ಸುಮ್ಮನೆ ಇರ್ತಾರ? ನಿಜವಾದ ಅಭಿಮಾನಿಗಳು ಯಾರು ಕೂಡ ಇಲ್ಲಿ ಕುಮಾರ್ ಅವರ ಸುಮ್ಮನೆ ಬಿಟ್ಟೇ ಇಲ್ಲ. ಅದಕ್ಕೆ ಇವಾಗ ಅವರು ಒಂದು ವಿಡಿಯೋ ಮೂಲಕ ಇಲ್ಲಿ ಅವರು ಹೇಳಿರೋದು. ಯಾಕಂದ್ರೆ ನೋಡಿ, ಒಂದೊಂದ್ಸತಿ ಏನನ್ಸುತ್ತೆ ಅಂತಂದ್ರೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂತೀವಿ, ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂತೀವಿ, ಯಾವುದೂ ಕೂಡ ಅತಿ ಆಗಬಾರ್ದು ಅಂತ ಅಂದ್ಬಿಟ್ಟು ಹೇಳೋದು ಇದಕ್ಕೇನೆ. ಕೆಲವೊಂದ್ಸತಿ ಏನೋ ಕೋಪದ ಕೈಗೆ ಬುದ್ಧಿ ಕೊಡಬಾರ್ದು ಅಂತ ಇಲ್ಲಿ ಹೇಳ್ತಾರಲ್ಲ, ನಿಜವಾಗ್ಲೂ ಕೂಡ ಒಂದು ಕೋಪದ ಕೈಗೆ ಬುದ್ಧಿ ಕೊಟ್ಟಿದ್ದಕ್ಕೇನೆ ಕುಮಾರ್ ಅವ್ರಿಗೆ ಈ ರೀತಿ ಆಯ್ತು ಅಂತಾನೆ ಇಲ್ಲಿ ಹೇಳ್ಬೋದು. ಈಗ ಅವ್ರು ಏನೇ ಮಾತಾಡಿದ್ರು ಕೂಡ ಇಲ್ಲ ನಾನು ಮಾತಾಡಿದ್ದೇ ಬೇರೆ ಇದೆ, ಇಲ್ಲಿ ಇವರು ಕಟ್ ಮಾಡಿ ಹಾಕಿರೋ ಕ್ಲಿಪ್ಸ್ಗಳೇ ಬೇರೆ ಇದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅದೇನೇ ಹೇಳಿದ್ರು ಕೂಡ ಅವ್ರ ಬಾಯಿಂದ ಬಂದಿರೋ ಮಾತಂತೂ ನಿಜ ಅಲ್ವಾ? ಪೂರ್ತಿಯಾಗಿ ವಿಡಿಯೋ ನೋಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಎಷ್ಟೇ ಪೂರ್ತಿಯಾಗಿ ವಿಡಿಯೋ ನೋಡಿದ್ರು ಕೂಡ ಕೆಲವೊಂದು ಮಾತುಗಳು ಅವ್ರು ಆಡಿರೋದು ನಿಜ. ಒಂದೆರಡು ಮಾತು ತಪ್ಪುಗಳು ಇಲ್ಲಿ ನಾನು ಆಡಿದ್ದೀನಿ, ಅಂದ್ರೆ ತಪ್ಪಾಗಿ ಒಂದೆರಡು ಮಾತುಗಳನ್ನ ಇಲ್ಲಿ ಆಡಿರ್ಬೋದು. ನನಗೆ ಇಲ್ಲಿ ಗಿಲ್ಲಿಯವ್ರ ಮೇಲೆ ನಿಜವಾಗ್ಲೂ ಕೂಡ ಅಭಿಮಾನ ಇದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಏನಕ್ಕೆ ಅಂದ್ರೆ ಇಲ್ಲಿ ಅವ್ರು ಯಾವಾಗ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ನಾನು ಇಲ್ಲಿ ಸುಮ್ಮನೆ ಕೈ ಮೇಲೆ ಟ್ಯಾಟೋ ಹಾಕಿಸ್ಕೊಂಡ್ಬಿಟ್ಟು ನನ್ನ ಮಕ್ಳಿರ್ಬೋದು ಮತ್ತೆ ನನ್ನ ಹೆಂಡತಿ ಇರ್ಬೋದು ಬೈತಿದ್ದಾರೆ ಅಂತ ಕುಮಾರ್ ಅವ್ರು ಹೇಳಿದ್ರು. ಅವ್ರ ಬಾಯಿಂದ ಬಂದಿದ್ದಂತೂ ಇಲ್ಲಿ ನಿಜ ಅಲ್ವಾ? ಯಾಕಂದ್ರೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗಿದಷ್ಟೇ ಇಲ್ಲ ಅವರು ಬರೀ ವಿಡಿಯೋ ಕ್ಲಿಪ್ಸ್ನ ಪೂರ್ತಿಯಾಗಿ ಹಾಕಿಲ್ಲ, ನಾನು ಎಷ್ಟು ಮಾತಾಡಿದ್ದೀನಿ ನಾನು ಕಟ್ ಮಾಡಿ ಹಾಕಿದ್ದಾರೆ, ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ನೋಡಿ, ಕೋಪದಲ್ಲಿ ಒಂದೆರಡು ಮಾತು ಬಂದಿರ್ಬೋದು ಅಂತ ಇಲ್ಲಿ ಹೇಳ್ತಿದ್ದಾರೆ. ಅದೇ ಕೋಪದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಗಳ ಸುರಿಮಳೆಯಲ್ಲಿ ಹರಿಸಿದ್ದಾರೆ ಅಂತ ಅವರು ಕೂಡ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ. ಅದಕ್ಕೆ ಈಗ ಒಂದು ಕ್ಲಾರಿಟಿ ವಿಡಿಯೋ ಕೂಡ ಕೊಡ್ತಾ ಬರ್ತಿದ್ದಾರೆ. ಅವ್ರು ಎಷ್ಟೇ ಕ್ಲಾರಿಟಿ ಕೊಟ್ಟರು ಕೂಡ ಅದನ್ನ ಯಾರು ಕೂಡ ಈಗ ಅಕ್ಸೆಪ್ಟ್ ಮಾಡ್ಕೊಳಕ್ಕಂತೂ ಚಾನ್ಸೇ ಇಲ್ಲ ಅಂತ ಇಲ್ಲಿ ಹೇಳ್ಬೋದು. ಏನಕ್ಕೆ ಅಂತಂದ್ರೆ ಆಲ್ರೆಡಿ ಅವ್ರ ಬಾಯಿಂದ ಮಾತುಗಳು ಬಂದ್ಬಿಟ್ಟಿದೆ. ಸ್ವಲ್ಪ ಅದಕ್ಕೆ ಯಾವಾಗ್ಲೂ ಕೂಡ ಅತಿಯಾಗಿ ಒಂದು ಅತಿ ಅನ್ನೋ ಪದದಲ್ಲೇ ಇವಾಗ ಎಲ್ಲಾ ಕೂಡ ಇದೆ ಅಲ್ವಾ? ಸ್ವಲ್ಪ ಅತಿಯಾಗಿ ಯೋಚನೆ ಮಾಡೋದಿರ್ಬೋದು. ಯಾಕಂದ್ರೆ ಅವ್ರ ಥಿಂಕಿಂಗ್ ಏನಿತ್ತು ಅವಾಗ ಅಂತಂದ್ರೆ ಇಲ್ಲ ನನಗೆ ಬೇಜಾರಾಗಿದೆ, ಅದನ್ನ ನಾನು ಇಲ್ಲಿ ಹೇಳ್ಕೋಬೇಕು, ಮೀಡಿಯಾ ಮುಂದೆ ಬಂದು ಹೇಳ್ಕೊಂಡ್ರೆ ಅದು ಬೇಗ ರೀಚ್ ಆಗ್ಬಿಡುತ್ತೆ, ಇಲ್ಲ ಗಿಲ್ಲಿಯವ್ರು ಬಂದ್ಬಿಟ್ಟು ನನ್ನ ಬೇಗ ಮೀಟ್ ಆಗ್ಬಿಡ್ತಾರೆ ಅಂತ ಈ ತರ ಸುಮಾರು ಥಿಂಕಿಂಗು ಅವ್ರ ಮೈಂಡ್ ಅಲ್ಲಿ ಬಂದಿತ್ತು ಅಂತ ಕಾಣಿಸುತ್ತೆ. ಇದರಿಂದ ಜಾಸ್ತಿ ಅವ್ರಿಗೆ ಇಲ್ಲಿ ನೆಗೆಟಿವ್ ಆಗುತ್ತೆ ಅಂತ ಅವ್ರು ಯೋಚನೆ ಮಾಡಿರ್ಲಿಲ್ಲ ಅಂತ ಕೂಡ ಗೊತ್ತಾಗ್ತದೆ. ಆದ್ರೆ ಇವಾಗ ಅವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಇಲ್ಲ ಒಂದೆರಡು ಮಾತುಗಳನ್ನ ಆಡಿರ್ಬೋದು ಅಷ್ಟೇ, ದಯವಿಟ್ಟು ಟ್ರೋಲ್ನ ಮಾಡಬೇಡಿ ಅಂತ ಅಂದ್ಬಿಟ್ಟು ಈಗ ಒಂದು ವಿಡಿಯೋ ಮಾಡ್ಬಿಟ್ಟು ಕೂಡ ಇದ್ರ ಬಗ್ಗೆ ಕ್ಲಾರಿಟಿ ಕೊಡ್ತಾ ಇದಾರೆ. ಸೊ ವೀಕ್ಷಕರೇ, ಗಿಲ್ಲಿ ಅವರಂತೂ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ. ಆದ್ರೆ ಇವಾಗ ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ ಅಂತ ಇಲ್ಲಿ ಹೇಳ್ತಾರಲ್ಲ, ಈಗ ಕುಮಾರ್ ಅವ್ರಿಗೆ ಅದೇ ರೀತಿ ಆಗಿದೆ ಅಂತ ಗೊತ್ತಾಗ್ತದೆ. ಸುಮಾರು ವಿಡಿಯೋಗಳು, ಒಂದಲ್ಲ ಎರಡಲ್ಲ, ಸುಮಾರು 100 ವಿಡಿಯೋಗಳು ಇವಾಗ ಅವ್ರದ್ದು ಟ್ರೋಲೇ ಜಾಸ್ತಿ ಆಗಿದೆ ಅಂತ ಇಲ್ಲಿ ಹೇಳ್ಬೋದು. ಫಸ್ಟಿಗೆ ಎಲ್ಲರೂ ಕೂಡ ಇಲ್ಲಿ ಇವ್ರನ್ನ ಹೊಗಳ್ತಿದ್ರು, ಅಭಿಮಾನ ಎಂತ ಅಭಿಮಾನ ಇಟ್ಕೊಂಡಿದಾರಪ್ಪ, ನಿಜವಾಗ್ಲೂ ಕೂಡ ಹ್ಯಾಟ್ಸ್ ಆಫ್ ಹೇಳ್ಬೇಕು ಇವ್ರ ಅಭಿಮಾನಕ್ಕೆ ಅಂತ ಹೇಳ್ತಿದ್ರು. ಆನಂತರ ಇವ್ರು ಯಾವಾಗ ಈ ಥರ ಸ್ಟೇಟ್ಮೆಂಟ್ ಕೊಟ್ಟರು ಅವಾಗ ಪೂರ್ತಿಯಾಗಿ ಕಂಪ್ಲೀಟ್ ಆಗಿ ಚೇಂಜ್ ಆಗ್ತಾ ಹೋಗ್ತು ಅಂತಾನೆ ಹೇಳ್ಬೋದು. ಅಂದ್ರೆ ಅವ್ರ ಮೇಲೆ ಏನೊಂದು ಒಪಿನಿಯನ್ ಇಟ್ಕೊಂಡಿದ್ರು, ಎಲ್ಲರೂ ಕೂಡ ಚೇಂಜ್ ಆಯ್ತು. ಈಗ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಇಲ್ಲ ಗಿಲ್ಲಿಯವ್ರನ್ನ ಕಂಡ್ರೆ ನಂಗೆ ತುಂಬಾನೇ ಇಷ್ಟ ಇದೆ, ನಾನು ನಿಜವಾಗ್ಲೂ ಕೂಡ ಅವ್ರಿಗೆ ಅಭಿಮಾನಿ ಆಗಿದ್ದೀನಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅಭಿಮಾನಿ ಆಗಿಲ್ಲ ಅಂತ ಯಾರು ಕೂಡ ಇಲ್ಲಿ ಹೇಳಿರ್ಲಿಲ್ಲ. ಅಭಿಮಾನಿ ಆಗಿದ್ರು ಕೂಡ ಈ ತರ ಏನೊಂದು ಸ್ಟೇಟ್ಮೆಂಟ್ಗಳನ್ನ ಅವ್ರು ಪಾಸ್ ಮಾಡಿದ್ರೆ ಅಂದ್ರೆ ಒಂದು ಎರಡು ಮಾತುಗಳು ಎಷ್ಟೇ ಬಿಸಿ ಇದ್ರು ಕೂಡ ಇವಾಗ ಬರಕ್ ಆಗಲ್ವಾ ಹಾಗೆ ಹೀಗೆ ಅಂತ ಮಾತಾಡಿದ್ರಲ್ಲ, ಆ ಒಂದು ಮಾತಿಂದ ಇಲ್ಲಿ ಗಿಲ್ಲಿಯವರ ನಿಜವಾದ ಅಭಿಮಾನಿಗಳು ಯಾರಿದ್ರು ಅವ್ರಿಗೆಲ್ಲ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಏನ್ ಕುಮಾರ್ ಅವರು ಈ ರೀತಿ ಮಾತಾಡ್ಬಿಟ್ರಲ್ಲ ಅಂತ ಬಿಟ್ಟು. ಹೌದು, ಮೊಟ್ಟ ಮೊದಲಿಗೆ ಟ್ಯಾಟೋ ಕೂಡ ಇಲ್ಲಿ ಹಾಕಿಸ್ಕೊಂಡಿದ್ರು, ಹಾಗಂತ ತಕ್ಷಣ ನೀನ್ ಬಾಯಿಗೆ ಬಂದಾಗ ಮಾತಾಡ್ಬೋದಾ ಅಂತಂದ್ಬಿಟ್ಟು ಸುಮಾರು ಜನ ಕಮೆಂಟ್ ಅಲ್ಲಿ ಇಲ್ಲಿ ಹೋಗಿದ್ರು. ಈ ಹಿಂದೆ ಇದ್ರ ಬಗ್ಗೆ ನಾನು ಕೂಡ ಇಲ್ಲಿ ವಿಡಿಯೋ ಮಾಡಾಕಿದ್ದೆ. ಆದ್ರೆ ಇವಾಗ ನೋಡಿ ಕೆಟ್ಟ ಮೇಲೆ ಬುದ್ಧಿ ಬಂದಿದೆ, ಅದಕ್ಕೆ ಇಲ್ಲಿ ಬಂದ್ಬಿಟ್ಟು ಇವಾಗ ಹೇಳ್ತಿದ್ದಾರೆ ನಾನು ಕೋಪದಲ್ಲಿ ಒಂದೆರಡು ಮಾತಾಡ್ಬಿಟ್ಟಿದ್ದೀನಿ, ದಯವಿಟ್ಟು ಟ್ರೋಲ್ ಮಾಡಕ್ ಹೋಗ್ಬೇಡಿ ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ. ಇಲ್ಲಿ ಅವ್ರು ಮಾತಾಡಿರ್ಲಿಲ್ಲ ಅಂತಂದ್ರೆ ಸುಮ್ನೆ ಯಾಕೆ ಯಾರಾದ್ರೂ ಇಲ್ಲಿ ಟ್ರೋಲ್ ಮಾಡ್ತಾರೆ? ಈಗ ಸೋಷಿಯಲ್ ಮೀಡಿಯಾ ಅಂದಿದ ತಕ್ಷಣ ನಮ್ದು ಏನೇ ಒಂದು ವಿಚಾರ ಇರ್ಬೋದು, ಅಂದ್ರೆ ಏನಾದ್ರು ಇನ್ಫಾರ್ಮೇಶನ್ ಕೊಡೋದಿರ್ಬೋದು, ಆ ತರ ಕೊಟ್ಟಾಗ ಎಲ್ಲರೂ ಕೂಡ ತಗೊಂತಾರೆ. ಅವ್ರಿಗೆ ಇಷ್ಟ ಆಗ್ಲಿ ಇಷ್ಟ ಆಗದೆ ಇರ್ಲಿ ಈ ತರ ವಿಚಾರಗಳನ್ನ ನೋಡಕ್ಕೆ ಕೇಳಕ್ಕೆ ಇಷ್ಟಪಡ್ತಾರೆ. ಆದ್ರೆ ಇವಾಗ ಗಿಲ್ಲಿಯವ್ರಿಗೆ ಎಷ್ಟು ಅಭಿಮಾನಿಗಳಿದ್ದಾರೆ ಅಂತ ಅಂದ್ಬಿಟ್ಟು ಎಲ್ರಿಗೂ ಕೂಡ ಗೊತ್ತಿದೆ. ಬಟ್ ಅವ್ರ ವಿರುದ್ಧ ಹೋದ್ರೆ ಏನಾಗುತ್ತೆ ಅಂತಂದ್ರೆ, ಹೌದು ಕೆಲವೊಬ್ರು ಇನ್ನೊಬ್ಬರಿಂದ ಬೇಳೆಕಾಳನ್ನ ಬೇಯಿಸ್ಕೊಳ್ಳೋಕೆ ನೋಡ್ತಾ ಇರ್ತಾರೆ, ಅದು ಪಾಸಿಟಿವ್ ಆಗುತ್ತಾ ನೆಗೆಟಿವ್ ಆಗುತ್ತಾ ಅಂತ ಅಂದ್ಬಿಟ್ಟು ಥಿಂಕ್ ಕೂಡ ಇಲ್ಲಿ ಮಾಡಿರಲ್ಲ. ಸದ್ಯ ಈಗ ಕೆಟ್ಟ ಮೇಲೆ ಬುದ್ಧಿ ಬಂದಿದೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತಿದೆ. ಅದಕ್ಕೆ
ಅದಕ್ಕೆ ಇಲ್ಲಿ ವಿಡಿಯೋ ಕೂಡ ಒಂದು ಮಾಡಿಬಿಟ್ಟು ಕ್ಲಾರಿಟಿ ಕೊಟ್ಟಿದ್ದಾರೆ. ವಿಡಿಯೋ ಕ್ಲಿಪ್ಸ್ನ ಪೂರ್ತಿಯಾಗಿ ನೋಡಿ. ನಾನು ಅಲ್ಲಿ ಗಿಲ್ಲಿ ಅವ್ರನ್ನ ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ, ಅವ್ರ ಬಗ್ಗೆ ಇಲ್ಲಿ ನಾನು ಒಳ್ಳೆ ರೀತಿಯಾದ ಒಂದು ಮಾತುಗಳನ್ನ ಆಡಿದ್ದೀನಿ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಆಲ್ರೆಡಿ ವಿಡಿಯೋ ಒಂದು ಸಿಕ್ಕಾಪಟ್ಟೆ ಅವ್ರು ಏನೊಂದು ಮಾತಾಡಿದ್ದಾರೆ, ಅಷ್ಟೊಂದು ಬಿಸಿನಾ, ಇಷ್ಟೊಂದು ಬಿಸಿನಾ, ಅವ್ರಿಗಿಂತ ದೊಡ್ಡವರ, ಅನ್ನೋರ್ಗಿಂತ ಇಲ್ಲಿ ಬಿಸಿನಾ ಅಂತ ಈ ರೀತಿಯಾಗಿ ಮಾತುಗಳು ಬಂದಿತ್ತಲ್ವಾ, ಇದರಿಂದನೇ ಅವ್ರಿಗೆ ಇಷ್ಟೊಂದು ಡ್ಯಾಮೇಜ್ ಆಗಿದೆ ಅಂತ ಕೂಡ ಇಲ್ಲಿ ಗೊತ್ತಾಗ್ತಿದೆ. ಅದನ್ನ ಇವಾಗ ಅರ್ಥ ಮಾಡ್ಕೊಂಡಿದ್ದಾರೆ. ಮಾತಾಡೋಕ್ಕೂ ಮುಂಚೆನೆ ಇಲ್ಲಿ ಅರ್ಥ ಮಾಡ್ಕೊಂಡಿದ್ರೆ ತುಂಬಾನೇ ಚೆನ್ನಾಗಿರೋದು. ಅದಕ್ಕೆ ಕೆಲವೊಂದ್ಸತಿ ಇಲ್ಲಿ ದೊಡ್ಡವರು ಹೇಳ್ತಾರಲ್ವಾ, ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತಂದ್ಬಿಟ್ಟು, ಅದೇ ರೀತಿ ನಿಜವಾಗ್ಲೂ ಕೂಡ ಮಾತಾಡಬೇಕಾದ್ರೆ 1000 ಸತಿ ಯೋಚನೆ ಮಾಡಬೇಕಾಗುತ್ತೆ. ಅದರಲ್ಲೂ ಕೂಡ ಇವಾಗ ಸೋಷಿಯಲ್ ಮೀಡಿಯಾ ಪವರ್ ಅಂತಂದ್ರೆ ಯಾವ ರೀತಿ ಇದೆ ಅಂತಂದ್ಬಿಟ್ಟು ನಾನು ಹೇಳೋದೇ ಬೇಕಾಗಿಲ್ಲ. ಕೆಲವೊಬ್ಬರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಇನ್ನು ಕೆಲವೊಬ್ರು ತಿಳ್ಕೋಬೇಕಾಗಿದೆ. ಕೆಲವೊಬ್ರು ಅನ್ಕೊಂತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಬಿಡಪ್ಪ, ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಸಾಕು, ಹೆಂಗೋ ಫೇಮಸ್ ಆಗ್ಬಿಡ್ಬೋದು ಅಂತಂದ್ಬಿಟ್ಟು. ಹೆಂಗೋ ಫೇಮಸ್ ಆಗ್ಬೇಕು ಅಥವಾ ಹಿಂಗೇ ಫೇಮಸ್ ಆಗ್ಬೇಕು ಅಂತಂದ್ಬಿಟ್ಟು ಇತ್ತು ಅಂತಂದ್ರೆ ಒಳ್ಳೆ ರೀತಿಯಲ್ಲಿ ಫೇಮಸ್ ಆಗ್ಬೇಕು. ಅದನ್ನ ಬಿಟ್ಟು ನಾನು ಇನ್ನೊಬ್ಬರನ್ನ ತೆಗೆದುಬಿಟ್ಟು ನಾನಿಲ್ಲಿ ಮುಂದೆ ಬರ್ತೀನಿ ಅಂತ ಅಂದ್ಬಿಟ್ಟು ಅವ್ರ ಮೇಂಡಲ್ ಏನಾದ್ರು ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ಅದು ಸಾಧ್ಯ ಇಲ್ಲ ಅಂತಾನೆ ಹೇಳ್ಬೋದು. ಅದು ಕೇವಲ ಕ್ಷಣಿಕ ಅಂತ ಕೂಡ ಇಲ್ಲಿ ಹೇಳ್ಬೋದು. ಒಟ್ನಲ್ಲಿ ಒಳ್ಳೆ ರೀತಿಯಲ್ಲಿ ನಾವು ಸಾಧನೆ ಮಾಡಕ್ಕೆ ಹೋಗ್ತಿದೀವಿ ಅಂತಂದ್ರೆ ಯಾರು ಕೂಡ ಇಲ್ಲಿ ಯಾರು ಎಷ್ಟೇ ಅಡ್ಗಾಲ ಹಾಕಿದ್ರು ಕೂಡ, ಎಷ್ಟೇ ಕಲ್ಲು ಎಸ್ತರೂ ಕೂಡ ಅದು ಯಾವುದು ಕೂಡ ತಾಕಲ್ಲ ಅಂತಾನೆ ಹೇಳ್ಬೋದು. ಸದ್ಯ ಇವಾಗ ಕುಮಾರ್ ಅವ್ರಿಗೆ ಬುದ್ಧಿ ಬಂದಂಗೆ ಕಾಣಿಸ್ತದೆ. ಅದಕ್ಕೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಕೂಡ ಇದ್ರ ಬಗ್ಗೆ ಮಾಡಿ ಬಿಟ್ಟಿದ್ದಾರೆ. ನಾನು ಏನೊಂದು ಇಂಟರ್ವ್ಯೂ ಕೊಟ್ಟಿದ್ದೆ, ಅದರಲ್ಲಿ ಏನೂ ಕೂಡ ನಾನು ಗಿಲ್ಲಿಯವ್ರ ಬಗ್ಗೆ ತಪ್ಪಾಗಿ ಮಾತಾಡಿಲ್ಲ. ಯಾಕಂದ್ರೆ ಅವರು ವಿಡಿಯೋ ಕ್ಲಿಪ್ಸ್ಗಳನ್ನ ಕಟ್ ಮಾಡಿ ಹಾಕಿದ್ದಾರೆ, ಒಳ್ಳೇದು ಕೂಡ ಮಾತಾಡಿದ್ದೀನಿ ಅಂತ ಹೇಳಿದ್ದಾರೆ. ಮತ್ತೆ ಗಿಲ್ಲಿ ಅವ್ರಿಗೆ ಒಂದು ಸಂಘಟನೆ ಕೂಡ ಇಲ್ಲಿ ಮಾಡ್ತೀನಿ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ನೋಡೋಣ ವೀಕ್ಷಕರೇ ಮುಂದೆ ಏನೆಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು. ಗಿಲ್ಲಿ ಅವರದ್ದು ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ. ಪ್ರತಿಯೊಂದು ಪ್ರೋಗ್ರಾಮ್ ಕೂಡ ಇಲ್ಲಿ ನೀವು ನೋಡಬಹುದು. ಮೊನ್ನೆ ಅಷ್ಟೇ ಕನಕೋತ್ಸವದಲ್ಲಿ 2 ಸತಿ ಇಲ್ಲಿ ಬಂದೋದ್ರು. ಅದಾಗಿದ ತಕ್ಷಣ ಈಗ ರಾಮಂದು ಒಂದು ಪ್ರೋಗ್ರಾಮ್ ಕೂಡ ಇಲ್ಲಿ ಇದೆ, ರಾಮೋತ್ಸವ ಅಂತ ಅಂದ್ಬಿಟ್ಟು, ಅಲ್ಲಿಗೂ ಕೂಡ ಇಲ್ಲಿ ಬರ್ತಾ ಇದ್ದಾರೆ. ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಸಿಕ್ಕಾಪಟ್ಟೆ ವಿಡಿಯೋಗಳನ್ನ ಇಲ್ಲಿ ನೋಡಿರ್ತೀರಾ. ಗಿಲ್ಲಿ ಅವರು ಕಾರಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ವಿಡಿಯೋ ಕಾಲಲ್ಲೂ ಕೂಡ ಅಭಿಮಾನಿಗಳ ಜೊತೆ ಇಲ್ಲಿ ಮಾತಾಡಿದ್ರು. ಇಲ್ಲ ಸ್ವಲ್ಪ ಬಿಸಿ ಇದ್ದೀನಿ, ಖಂಡಿತವಾಗ್ಲೂ ಬೀದರ್ ಎಲ್ಲೋ ಯಾವ್ದೋ ಕಡೆ ಹೋಗ್ಬೇಕಾದ್ರೆ ಇಲ್ಲಿ ಹೇಳಿದ್ರು ಅಲ್ಲಿ ಪ್ರೋಗ್ರಾಮ್ ಇರುತ್ತೆ, ಖಂಡಿತವಾಗ್ಲೂ ನಾನು ಬರ್ತೀನಿ ಅಂತ ಕೂಡ ಇಲ್ಲಿ ಹೇಳಿದ್ರು. ನೋಡಿ, ಇಷ್ಟು ಬಿಸಿ ಇದ್ರೂ ಕೂಡ ಗಿಲ್ಲಿ ಅವರು ಅಭಿಮಾನಿ ಅಂತ ಅಂದಿದ ತಕ್ಷಣನೇ, ಅಂದ್ರೆ ಅವ್ರಿಗೇನ್ ಫ್ಯಾನ್ಸ್ ಇದ್ದಾರೆ ಅವ್ರನ್ನ ಮೀಟ್ ಆಗ್ಬೇಕು ಅಂತ ಇಲ್ಲಿ ನೋಡ್ತಾರೆ. ಮೊನ್ನೆ ಅಷ್ಟೇ ಕನಕೋತ್ಸವದಲ್ಲಿ ಅನುಶ್ರೀ ಅವರ ಕಾಲ್ಗೆ ಬಿದ್ಬಿಟ್ಟು ಇಲ್ಲಿ ಹೇಳಿದ್ರು ಗಾಡ್ ಮದರ್ ಇದ್ದಂಗೆ ಅಂತ ಅಂದ್ಬಿಟ್ಟು. ಇಷ್ಟು ಒಳ್ಳೆ ವ್ಯಕ್ತಿಗೆ ಈ ರೀತಿಯಾಗಿ ಅವರು ಕುಮಾರ್ ಅವರು ಏನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಅಷ್ಟೊಂದು ಬಿಸಿನಾ, ಇಷ್ಟೊಂದು ಬಿಸಿನಾ, ಫ್ಯಾನ್ಸ್ ಇಂದನೇ ಬೆಳೆದಿದ್ದು, ಹಾಗೆ ಹೀಗೆ ಅಂತೆಲ್ಲ ಮಾತಾಡಿದಾಗ ನಿಜವಾದ ಫ್ಯಾನ್ಸ್ಗಳು ಸುಮ್ಮನೆ ಬಿಡ್ತಾರ? ಅದಕ್ಕೆ ಯಾರು ಕೂಡ ಸುಮ್ಮನೆ ಬಿಡಲಿಲ್ಲ. ಅದಕ್ಕೆ ಈಗ ಅಷ್ಟೊಂದು ಟ್ರೋಲ್ ಕೂಡ ಇಲ್ಲಿ ಮಾಡಿದ್ರು. ಅದನ್ನ ಅರ್ಥ ಮಾಡ್ಕೊಂಡು ಈಗ ಕ್ಷಮೆ ಕೂಡ ಇಲ್ಲಿ ಕೇಳಿದ್ದಾರೆ. ಅದೇನೇ ಆದ್ರೂ ಕೂಡ ಈಗ ಸಂಘಟನೆ ಕಟ್ತೀನಿ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ ಮುಂದೆ, ಏನೆಲ್ಲ ಇದ್ರ ಬಗ್ಗೆ ವಿಚಾರಗಳು ಬರುತ್ತೆ ಅಂತ ಅಂದ್ಬಿಟ್ಟು. ಗಿಲ್ಲಿ ಅವರಂತೂ ಖಂಡಿತವಾಗ್ಲೂ ಫ್ರೀ ಆದ್ಮೇಲೆ ಅವ್ರನ್ನೂ ಕೂಡ ಇಲ್ಲಿ ಭೇಟಿ ಆಗೇ ಆಗ್ತಾರೆ. ನೋಡೋಣ ವೀಕ್ಷಕರೇ ಇನ್ನು ಏನೆಲ್ಲ ಇದ್ರ ಬಗ್ಗೆ ವಿಚಾರಗಳು ಬರುತ್ತೆ ಅಂತ ಹೇಳ್ಬಿಟ್ಟು. ಈ ಒಂದು ವಿಚಾರ ನೋಡಿದಾಗ ನಿಮಗೇನು ಅನಿಸ್ತು? ಕುಮಾರ್ ಅವರು ಫಸ್ಟಿಗೆ ಯಾವ ರೀತಿಯಾಗಿ ಮಾತಾಡಿದ್ರು, ಇವಾಗ ಈ ರೀತಿಯಾಗಿ ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಎಲ್ಲಾ ವಿಚಾರಗಳ ಬಗ್ಗೆ ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.